ಇನ್ನು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಎರಡು ಜಟಾಪಟಿ, ಒಂದು ಮುಂದಿನ ಸಿಎಂ, ಇನ್ನೊಂದು ಈ ರಾಜ್ಯಾಧ್ಯಕ್ಷರ ಬದಲಾವಣೆ, ಯಾರ ನಾಯಕತ್ವ ಅನ್ನೋ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಇದರ ನಡುವೆ ಒಂದಷ್ಟು ನಾಯಕರು, ದಲಿತ ನಾಯಕರು ಡೆಲ್ಲಿಗೆ ಹೋದ್ರು. ಸೊ ಅದರ ಬೆನ್ನಲ್ಲೇ ಡಿಸಿಎಂ ಕೂಡ ಡೆಲ್ಲಿಗೆ ಹೋಗಿದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಯಿತು. ಡೆಲ್ಲಿಯಿಂದ ವಾಪಸ್ ಆದ ನಂತರ ಡಿಕೆ ಅವರು ಯಾರ್ಯಾರು ಅವರ ಕಾಲೆಳೆದಿದ್ರು, ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ರು, ಅದಕ್ಕೆಲ್ಲ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಏನ್ ಹೇಳಿದ್ರು ಡಿಸಿಎಂ? ಹಾಗೆ ನಾನು ಬಿಜೆಪಿ ಆಫೀಸಿಗೆ ಹೋಗಬೇಕಾಗಿತ್ತಾ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗದೆ ಬೇರೆ ಯಾರನ್ನ ಭೇಟಿ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ರು. ಬನ್ನಿ ಏನೇನು ಹೇಳಿದ್ರು ಡಿಕೆ, ಏನೇನು ಆಗ್ತಿದೆ ಕಾಂಗ್ರೆಸ್ ಕ್ಯಾಂಪಲ್ಲಿ ನೋಡೋಣ. ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ವಿ ಯುಟಿಲೈಸ್ ಎವ್ರಿವನ್. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂತಾನೆ ನಾನು ಮನೇಲಿ ಕೂತ್ಕೊಳ್ಳಕ ನಾನು ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ, ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ. ಅಸಲಿಗೆ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಕಣ್ಣಿಟ್ಟಿರೋದೇನೋ ನಿಜ, ಆದರೆ ಅದಕ್ಕೆ ಮಾಡಬೇಕಾದ ಸರ್ಕಸ್ಗಳು ಸಾಮಾನ್ಯವಾಗಿದ್ದು ಅಲ್ವೇ ಅಲ್ಲ. ಅದರದ್ದೇ ಆದ ಶಕ್ತಿ ಬೆಳೆಸಿಕೊಳ್ಳಬೇಕು. ಏಕಾಏಕಿ ನನ್ನ ಸಿಎಂ ಮಾಡಿ ಅಂತಾನೋ ಹೈಕಮಾಂಡ್ ಮುಂದೆ ನೇರವಾಗಿಯೇ ಹೇಳೋಕ್ಕಾಗಲ್ಲ. ತಮ್ಮ ಬಳಿ ಶಾಸಕರ ಬಲ, ಸಂಘಟನಾ ಶಕ್ತಿ, ಹೀಗೆ 10 ಬೆಟ್ಟದ ಸವಾಲುಗಳೇ ಇದೆ. ಹೀಗಾಗಿ ಇದೀಗ ಡಿಕೆ ತಮ್ಮದೇ ನಾಯಕತ್ವದಲ್ಲಿ ಚುನಾವಣೆ ಅಂತಾನೆ ತಮ್ಮದೇ ಆದ ವೇದಿಕೆ ಸೃಷ್ಟಿಸಿಕೊಳ್ತಾ ಇದ್ದಾರೆ. ಪದೇ ಪದೇ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಡಿಕೆ ಅಸ್ತ್ರ ಹುಡುತ್ತಿದ್ದಾರೆ. whichever position I am there, it is my bound duty to lead the party. Positions will not make you to lead the party. Your vision, your commitment, the leadership will definitely, whether we may become X, we may be Y, we may be Z, that is not important. The party has given us a lot of strength. We are leaders on our position. We are leaders on the strength given by the Congress party. It is our bound duty as a congressman to give strength and do the leadership. ತನ್ನ ಶಕ್ತಿ ಏನು ಎಂದು ವಿರೋಧಿ ಬಣಕ್ಕೆ ಡಿಕೆ ಸಂದೇಶ. ಪಕ್ಷದಲ್ಲಿ ನನಗೆ ತನ್ನದೇ ಆದ ಪವರ್ ಎಂದು ಮೆಸೇಜ್. ಹೌದು, ದೆಹಲಿ ಪ್ರವಾಸದಲ್ಲಿ ಡಿಸಿಎಂ ಡಿಕೆ ಸಾಲು ಸಾಲು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಪಕ್ಷದಲ್ಲಿನ ಕೆಲ ಆಂತರಿಕ ಬೆಳವಣಿಗೆ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಎಲ್ಲೋ ಒಂದ್ ಕಡೆ ಡಿಕೆ ಮಾತು ಕೇಳ್ತಾ ಇದ್ರೆ ಮತ್ತಷ್ಟು ಕಾನ್ಫಿಡೆನ್ಸ್ ಬಂದಂತೆ ಕಾಣ್ತಾ ಇದೆ. ನನಗಿರೋ ಶಕ್ತಿ, ನನಗಿರೋ ವೈಬ್ರೇಷನ್, ನನಗಿರೋ ಅನುಭವ ಯೂಸ್ ಆಗ್ಬೇಕಲ್ವಾ, ನನಗೂ ಪವರ್ ಬೇಕಲ್ವಾ ಅಂತಾನೆ ಪಕ್ಷದಲ್ಲಿ ತನ್ನದೇ ಆದ ಶಕ್ತಿ ಇದೆ ಅಂತ ಡಿಕೆ ವಿರೋಧಿ ಬಣಕ್ಕೆ ಮೆಸೇಜ್ ಪಾಸ್ ಮಾಡಿದ್ರು. ಸೊ ಇಷ್ಟೆಲ್ಲ ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ಬೇರೆ ವಿ ಯುಟಿಲೈಸ್ ಎವ್ರಿವನ್. ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ನನ್ನದೇ ಶಕ್ತಿ, ಎಲ್ಲರಿಗೂ ನಾನೇ ಬೇಕು ಅಂತಾನೆ ಡಿಕೆ ಪವರ್ ಶೋ. ಇಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ನನ್ನದೇ ಆದ ವರ್ಚಸ್ಸಿದೆ ಅನ್ನೋ ಮೂಲಕ ವಿರೋಧಿ ಬಣಕ್ಕೆ ಡಿಸಿಎಂ ಡಿಕೆ ಪರೋಕ್ಷವಾಗಿಯೇ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ರು. ಹಿಮಾಚಲ ಪ್ರದೇಶಕ್ಕೂ ನಾನೇ ಬೇಕು, ಕೇರಳದಲ್ಲೂ ನನ್ನೇ ಕರೀತಾರೆ ಅಂದಿದ್ದಾರೆ. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ ಪ್ರದೇಶ ಕರೀತಾರೆ. ನಿಮ್ ಕರೀತಾರ? ಎಲ್ಲರೂ ಕರೀತಾರ? ನನಗೆ ಇಷ್ಟೆಲ್ಲ ಶಕ್ತಿ ಇದ್ದು ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೆಯಲ್ಲೇ ಕೂರೋಕ ಪಕ್ಷ ನನಗೆ ಶಕ್ತಿ ಕೊಟ್ಟಿದ್ದು ಅನ್ನೋ ಮೂಲಕ ಡಿಕೆ ಮುಂದೆ ನಂದೇ ನಾಯಕತ್ವ ಅಂತ ಸಿಟ್ಟಿಗೆದ್ದಿರೋ ನಾಯಕರಿಗೆ ಪ್ರತ್ಯುತ್ತರ ಕೊಟ್ಟರು. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಸಚಿವ ರಾಜಣ್ಣಗೂ ಡಿಸಿಎಂ ಡಿಕೆ ಪರೋಕ್ಷ ಟಾಂಗ್. ವಂಚಿತ ಸಮುದಾಯಗಳಿಗೆ ಎಂಎಲ್ಸಿ ಟಿಕೆಟ್ ಕೇಳಿದ್ದ ರಾಜಣ್ಣಗೆ ತಿರುಗೇಟು ಕೊಟ್ಟ ಡಿಕೆ ಮಾಧ್ಯಮಗಳ ಮುಂದೆ ಮಾತಾಡೋರಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂದಿದ್ದಾರೆ.
ಮೇಲೆ ಟಿಕೆಟ್ ತಗೊಂಡಿರೋ ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ನನಗೆ ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ಸಿದ್ದರಾಮಯ್ಯ ಬೆಂಕಿ, ಆ ಬೆಂಕಿ ಮುಟ್ಟೋಕೆ ಸಾಧ್ಯನಾ? ಸಿಎಂ ಮತ್ತು ಅಧ್ಯಕ್ಷರ ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್. ಆತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿಯ ಸಂದೇಶ ಕೊಡ್ತಾ ಇದ್ರೆ, ಈತ ಜಮೀರ್ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಕುರ್ಚಿ ಬೆಂಕಿ ಇದ್ದಂತೆ, ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಅಂತ ಬಾಂಬ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ, ನಾನು ಟಗರ್ ಅಂತೀನಿ. ಅವರು ಒಂಥರ ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ರೆ ಏನಾಗ್ತದೆ ಹೇಳಿ? ಬರ್ನ್ ಆಗ್ತದೆ. ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಅನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ನಾವು ಮುಟ್ರೆ ಏನಾಗ್ತದೆ? ಸುಟ್ಟೋಗ್ಬಿಡ್ತದೆ ಕೈಗಳು. ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಮಾತನಾಡಿ, 2028ಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಆಕಾಂಕ್ಷಿ ಅಂದಿದ್ದಾರೆ. ಸಿಎಂ ಕುರ್ಚಿ ಖಾಲಿಯೇ ಇಲ್ಲ ಅಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಆಕಾಂಕ್ಷಿ 2028 ನಂತರ ಅವರು ಆಕಾಂಕ್ಷಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸದ್ಯಕ್ಕೆ CM ಅವ್ರ ಕುರ್ಚಿ ಖಾಲಿ ಇಲ್ಲ, ತೋ ಬದಲಾವಣೆ ಪ್ರಶ್ನೆ ಬರಲ್ಲ. ಖಾಲಿನೇ ಇಲ್ಲ. ಖಾಲಿ ಇದ್ದರೆ ನಾನು ಆಗ್ತೀನಿ ನೀನು ಆಗ್ತೀನಿ ಅಂತ ಪೈಪೋಟಿ ಆಗ್ಬಹುದು. ಈತ ಕುಂಭಮೇಳದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಆಗ್ಲಿ ಅಂತ ಪ್ರಾರ್ಥಿಸಿ ಪುಣ್ಯ ಸ್ನಾನ ಮಾಡಿದ್ರು. ಅದೇನೇ ಹೇಳಿ, ಡಿಕೆಗೆ ಸಿಎಂ ಕುರ್ಚಿ ಅನ್ನೋದು ಬೆಣ್ಣಿಯಲ್ಲಿ ಕೂದಲು ತೆಗೆದಷ್ಟು ಸುಲಭ ಏನೂ ಅಲ್ಲ, ಬೆಟ್ಟದಷ್ಟು ಸವಾಲುಗಳೇ ಇದೆ. ಆದರೆ ಇದೀಗ ನನ್ನ ನಾಯಕತ್ವದಲ್ಲಿ ಚುನಾವಣೆ ಅಂತಾನೆ, ನನಗೂ ಪಕ್ಷದಲ್ಲಿ ಶಕ್ತಿ ಇದೆ ಅನ್ನೋ ಮೂಲಕ ವಿರೋಧಿ ಬಣಕ್ಕೆ ಸಂದೇಶ ಕೊಡ್ತಿದ್ದಾರೆ. ರಾಜ್ಯ ಮಾತ್ರವಲ್ಲ, ದೇಶದಲ್ಲೇ ಪವರ್ ಇದೆ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಡಿಕೆ ತಂತ್ರ ಹೇಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.